ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡು ಇದೀಗ 1 ತಿಂಗಳು ಕಂಪ್ಲೀಟ್ ಆಗಿದೆ. ಇನ್ನು ಸಿಎಂ ಆಗಿ 1 ತಿಂಗಳು ಅಧಿಕಾರ ಪೂರೈಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಜೂನ್ 3ರಂದು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದರು ಡಿ ಕೆ ಶಿ. 1 ತಿಂಗಳಲ್ಲಿ ಸಿಎಂ ಡಿ ಕೆ ಶಿ ಕಾರ್ಯ ಸಾಧನೆಗಳೇನು, ಹಾಗಾದರೆ ಏನೇನು ಮಾಡಿದ್ದಾರೆ ಸಾಧನೆಗಳು, ಈ 1 ತಿಂಗಳಲ್ಲಿ ಅವರ ಅಧಿಕಾರ ಹೇಗಿತ್ತು ನೋಡಿ. ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡು ಇದೀಗ 1 ತಿಂಗಳಾಗಿದೆ ಸಿಎಂ ಆಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ. ಸೊ ಸಿಎಂ ಆಗಿ 1 ತಿಂಗಳು ಅಧಿಕಾರ ಪೂರೈಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಜೂನ್ 3ರಂದು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು ಡಿ ಕೆ ಶಿವಕುಮಾರ್. ಬಹಳ ವಿವಾದಗಳಲ್ಲಿ, ಬಹಳ ಚರ್ಚೆಗಳಲ್ಲಿ ರಾಜ್ಯದ ಸಿಎಂ ಆದ್ರು. 1 ತಿಂಗಳಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯ ಸಾಧನೆಗಳೇನಾದ ಹಾಗಾದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬೆಸ್ಟ್ ಅದು ಒಳ್ಳೆಯ ಒಂದು ನಿರ್ಧಾರ. ವಿದ್ಯಾರ್ಥಿಗಳಿಗೆ ಪಾಪ ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು, ಅವರು ಖರ್ಚುಗಳು ಮಾಡೋದಕ್ಕಾಗೋದಿಲ್ಲ ಕುಟುಂಬದಿಂದ. ಸೊ ಈ ಒಂದು ನಿರ್ಧಾರ ಬೆಸ್ಟು. ಇನ್ನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿಚಾರವಾಗಿ ಸ್ವಂತ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಸೊ ಬೇಕಾಬಿಟ್ಟಿಯಾಗಿ ಯೂಸ್ ಆಗ್ತಾ ಇದೆ ಒಂದು ಗ್ಯಾರಂಟಿ ಯೋಜನೆ. ಯಾರು ಅರ್ಹರಲ್ಲ ಅವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಅವರಿಗಿರೋದ್ರಿಂದ ಇದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಆಹ್ವಾನ ಕೂಡ ನೀಡಿದ್ರು, ಬಟ್ ಅದು ಚರ್ಚೆ ಆಗಲಿಲ್ಲ. ಬೇರೆ ಒಂದು ರೂಟ್ಗೆ ಕರ್ಕೊಂಡು ಹೋಯ್ತು ಆ ಒಂದು ಚರ್ಚೆ. ಇನ್ನು ಸಾರ್ವಜನಿಕ ಅಹವಾಲು ಸ್ವೀಕರಿಸಲು ಪ್ರಜಾಸೇವೆ ಸ್ಥಾಪನೆ ಮಾಡಿದ್ದಾರೆ. ಸೊ ಒಳ್ಳೆಯದಿವೆಲ್ಲ. ಸಿಎಂ ಆಗಿ, ರಾಜ್ಯದ ಸಿಎಂ ಆಗಿ ಪ್ರಜೆಗಳಿಗೋಸ್ಕರ ಚಿಂತೆ ಮಾಡೋದು, ಪ್ರಜೆಗಳಿಗೋಸ್ಕರ ಯೋಜನೆಗಳು ತರೋದು, ಈ ಪ್ರಜಾಸೇವೆ ಇದೆಯಲ್ಲ, ಈ ಪ್ರಜಾಸೇವೆ ಅನ್ನುವಂಥ ಒಂದು ಇಲಾಖೆ ಇದು. ಸೊ ಅದು ಇಂದಿನಿಂದ ಪ್ರಜಾಸೇವೆ ಇಲಾಖೆಯಲ್ಲಿ ಕಾರ್ಯಾರಂಭ ಕೂಡ ಆಗುತ್ತೆ ನೋಡಿ. ಅವರು 1 ತಿಂಗಳಾಯಿತು ಕಂಪ್ಲೀಟ್ ಆಗಿ. ಸೊ ಅವರು ತಂದಿರತಕ್ಕಂಥ ಈ ಒಂದು ಯೋಜನೆಗಳಿದ್ದಾವೆ, ಅಥವಾ ಜನಗಳಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳೇನಿದಾವಲ್ಲ, ಸೊ ಇವತ್ತಿನಿಂದಲೇ ಅವರು 1 ತಿಂಗಳು ಏನು ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡು 1 ತಿಂಗಳು ಏನಾಯ್ತಲ್ಲ, ಸೊ ಅವತ್ತಿನ ದಿನದಲ್ಲೇ ಈ ಪ್ರಜಾಸೇವೆ ಅನ್ನೋ ಇಲಾಖೆ ಇವಾಗ ಕಾರ್ಯವನ್ನು ಆರಂಭಿಸುತ್ತೆ. ಅಂದರೆ ಅದು ಪ್ರತಿ ಜಿಲ್ಲೆಗೂ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಭೇಟಿ ಮಾಡಬೇಕು, ವಾರದಲ್ಲಿ ಸಭೆ ಮಾಡಬೇಕು, ವಾರಕ್ಕೊಂದು ಸಭೆ ಮಾಡಬೇಕು, ಜನಗಳ ಅಹವಾಲುಗಳನ್ನು ಸ್ವೀಕರಿಸಬೇಕು, ಅದನ್ನು ಪರಿಹರಿಸುವಂಥ ಕೆಲಸ ಮಾಡಬೇಕು. ಪ್ರಜೆಗಳು ಯಾರೇ ಆದರೂ ಕೂಡ ಅವರಿಗೆ ಜನಪ್ರತಿನಿಧಿಗಳು ಆರಾಮಾಗಿ ಸಿಗಬೇಕು, ಅವರಿಗೆ ಅವರ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನದಲ್ಲಿ ಈ ಒಂದು ಇಲಾಖೆಯನ್ನು ಸ್ಥಾಪಿಸಿದ್ದಾರೆ. ಅದು ಇಂದಿನಿಂದ ಕಾರ್ಯ ಆರಂಭಿಸುತ್ತೆ. ಸೊ ನೋಡಿ, ಇವಾಗ ಡಿ ಕೆ ಶಿವಕುಮಾರ್ ಅವರು ವಿವಾದದಲ್ಲಿ ಸಿಎಂ ಆದರು ಮತ್ತು ಚರ್ಚೆಯಲ್ಲಿ ಸಿಎಂ ಆದರು. 6-7 ತಿಂಗಳು ಇದೇ ಆಗೋಯ್ತು. ಅವರು ಸಿಎಂ ಆಗ್ತಾರಾ ಇಲ್ವಾ, ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರಾ ಇಲ್ವಾ ಅಂಥೇಳಿ. ಬಟ್ ಅಂತಿಮವಾಗಿ ಬಿಟ್ಟುಕೊಟ್ರು. 1 ತಿಂಗಳು ಇವಾಗ ಸಿಎಂ ಆಗಿ ಅಧಿಕಾರವನ್ನು ಕೂಡ ಅವರು ಪೂರೈಸಿದ್ದಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.